2024 ನ ಹೈಯೆಸ್ಟ್ ಗ್ರಾಸ್ ಕಲೆಕ್ಟೆಡ್ ಕನ್ನಡ ಮೂವೀಸ್. ನಾನು ಈ ವಿಡಿಯೋನ ವರ್ಷದ ಬಿಗಿನಿಂಗ್ ನಲ್ಲೇ ಹಾಕಬೇಕಾಗಿತ್ತು, ಆದ್ರೆ UI ಹಾಗೂ ಮ್ಯಾಕ್ಸ್ ಸಿನಿಮಾಗಳು ಥಿಯೇಟರ್ ನಲ್ಲೇ ಇದ್ದ ಕಾರಣ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಈ ಎರಡೂ ಸಿನಿಮಾಗಳು ಈಗ ಥಿಯೇಟರ್ ನಿಂದ ಎತ್ತಂಗಡಿ ಆಗಿದ್ದು, ಈ ಸಿನಿಮಾಗಳ ಫೈನಲ್ ಕಲೆಕ್ಷನ್ಸ್ ರಿಪೋರ್ಟ್ ಕೂಡ ಬಂದಿದೆ. ನಾನು ಈ ವಿಡಿಯೋದಲ್ಲಿ ಕೊಡುವಂತ ಮಾಹಿತಿ IMDb ಹಾಗೂ ಆಯಾ ಸಿನಿಮಾಗಳ ಪ್ರೊಡಕ್ಷನ್ ಹೌಸಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಕೊಟ್ಟ ಮಾಹಿತಿ ಆಗಿರುತ್ತೆ. ಮೊದಲಿಗೆ ಶಿವಣ್ಣ ಹಾಗೂ ಪ್ರಭುದೇವ ಅವರು ನಟಿಸಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿ, ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ ಕರಟಕ ದಮನಕ. ಸುಮಾರು 10 ಕೋಟಿ ಬಜೆಟ್ ನಲ್ಲಿ ತಯಾರಾದ ಈ ಸಿನಿಮಾ ಕೇವಲ 4 ಕೋಟಿ ಗಳಿಸಿರುತ್ತೆ. ಈ ಸಿನಿಮಾದ ಹಾಡುಗಳು ಹಿಟ್ ಆದ್ರೂ ಕೂಡ ಸಿನಿಮಾ ಹಿಟ್ ಆಗ್ಲಿಲ್ಲ. ಈ ಸಿನಿಮಾದ ಕತೆ ಚೆನ್ನಾಗಿದ್ರೂ ಕೂಡ ಈಗಿನ ಟ್ರೆಂಡ್ಗೆ ಸರಿ ಹೊಂದದ ಒಂದು ಔಟ್ಡೇಟೆಡ್ ಸಿನಿಮಾ ಆಗಿತ್ತು. ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ, ವಿನಯ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದ ಮ್ಯೂಸಿಕಲ್ ಹಿಟ್ ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ಈ ಸಿನಿಮಾನ ಕೇವಲ 2.5 ಕೋಟಿಯಲ್ಲಿ ತಯಾರು ಮಾಡಿದ್ರೆ 3.6 ಕ್ರೋರ್ಸ್ ಕಲೆಕ್ಟ್ ಮಾಡಿ ಹಿಟ್ ಆಗಿರುತ್ತೆ. ಈ ಸಿನಿಮಾದ ಸಕ್ಸಸ್ಗೆ ವೀರ್ ಸಮರ್ಥ್ ಅವರ ಮ್ಯೂಸಿಕ್ ಕೂಡ ಒಂದು ಕಾರಣ ಆಗಿರುತ್ತೆ. ಲೂಸ್ ಮಾದ ಯೋಗೇಶ್, ದಿಗಂತ್ ಹಾಗೂ ಅಚ್ಯುತ್ ಕುಮಾರ್ ಅವರು ನಟಿಸಿದ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ಈ ಸಿನಿಮಾನ ಡೆಬ್ಯೂಟೆಂಟ್ ಡೈರೆಕ್ಟರ್ ಅಭಿಜಿತ್ ಮಹೇಶ್ ಅವರು ಡೈರೆಕ್ಟ್ ಮಾಡಿದ್ರ, ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಸುಮಾರು 4.5 ಕ್ರೋರ್ಸ್ ಅಲ್ಲಿ ರೆಡಿಯಾದ ಈ ಸಿನಿಮಾ 4.7 ಕ್ರೋರ್ಸ್ ಅನ್ನ ಕಲೆಕ್ಟ್ ಮಾಡಿ ಬಿಲೋ ಆವರೇಜ್ ಆಗಿರುತ್ತೆ. ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ ಮತ್ತೊಂದು ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲಿ. ಕನ್ನಡದ ಅಂಡರ್ ರೇಟೆಡ್ ಹೀರೋಗಳಲ್ಲಿ ಒಬ್ಬರಾದ ವಿಹಾನ್ ಗೌಡ ಅವರು ನಟಿಸಿದ ಈ ಸಿನಿಮಾನ ಡೆಬ್ಯೂಟೆಂಟ್ ಡೈರೆಕ್ಟರ್ ಚಂದ್ರಜಿತ್ ಬೆಳ್ಳಿಯಪ್ಪ ಅವರು ಡೈರೆಕ್ಟ್ ಮಾಡಿರ್ತಾರೆ. ಸುಮಾರು 3.5 ಕೋಟಿಯಲ್ಲಿ ತಯಾರಾದ ಈ ಸಿನಿಮಾ 6.8 ಕ್ರೋರ್ಸ್ ಅನ್ನ ಕಲೆಕ್ಟ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಸಕ್ಸಸ್ ಆಗಿರುತ್ತೆ. ಚಿಕ್ಕಣ್ಣ ಅವರು ನಟಿಸಿ, ಉಮಾಪತಿ ಅವರು ಪ್ರೊಡ್ಯೂಸ್ ಮಾಡಿ, ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ ಉಪಾಧ್ಯಕ್ಷ ಸುಮಾರು 4 ಕೋಟಿಯಲ್ಲಿ ತಯಾರಾದ್ರೆ ಬಾಕ್ಸ್ ಆಫೀಸ್ ಅಲ್ಲಿ 10 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿರುತ್ತೆ. ಇನ್ನು ನಮ್ಮ ಯುವರಾಜ್ ಕುಮಾರ್ ಅವರ ಡೆಬ್ಯೂ ಮೂವಿ ಯುವ ಸುಮಾರು 10 ಕೋಟಿಯಲ್ಲಿ ತಯಾರಾದ್ರೆ ಬಾಕ್ಸ್ ಆಫೀಸ್ ಅಲ್ಲಿ 20 ಕೋಟಿ ಕಲೆಕ್ಟ್ ಮಾಡಿ ಹಿಟ್ ಆಗಿರುತ್ತೆ. ಈ ಸಿನಿಮಾನ ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ಸಂತೋಷ್ ಆನಂದ್ರಾಮ್ ಅವರು ಡೈರೆಕ್ಟ್ ಮಾಡಿದ್ರೆ, ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. 2024 ನ ಮತ್ತೊಂದು ಮ್ಯೂಸಿಕಲ್ ಹಿಟ್ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ದ್ವಾಪರ ಸಾಂಗ್ ಈ ಸಿನಿಮಾದ ದೊಡ್ಡ ಪ್ರಮೋಷನ್ ಆಗಿ ವರ್ಕ್ ಆಗಿರುತ್ತೆ. ದಂಡುಪಾಳ್ಯದಂತ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದಂತ ಶ್ರೀನಿವಾಸ್ ರಾಜು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಸುಮಾರು 10 ಕೋಟಿಯಲ್ಲಿ ತಯಾರಾದಂತ ಈ ಸಿನಿಮಾ 25 ಕ್ರೋರ್ಸ್ ನ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿರುತ್ತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಸಿನಿಮಾದಿಂದ ಒಂದೊಳ್ಳೆ ಕಂಬ್ಯಾಕ್ ಕೊಟ್ಟಿರ್ತಾರೆ. ಈ ಸಿನಿಮಾದ ಸಕ್ಸಸ್ಗೆ ಪ್ರಮುಖ ಕಾರಣ ಅರ್ಜುನ್ ಜನ್ಯ ಅವರ ಅದ್ಭುತವಾದ ಮ್ಯೂಸಿಕ್. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿ, AP ಅರ್ಜುನ್ ಅವರು ಡೈರೆಕ್ಟ್ ಮಾಡಿದ ಮತ್ತೊಂದು ಸಿನಿಮಾ ಮಾರ್ಟಿನ್. ಪ್ಯಾನ್ ಇಂಡಿಯಾ ರಿಲೀಸ್ ಆದ ಈ ಸಿನಿಮಾ ಸುಮಾರು 50 ಕೋಟಿ ಬಜೆಟ್ ಅಲ್ಲಿ ತಯಾರಾದ್ರೆ ಗಳಿಸಿದ್ದು ಮಾತ್ರ ಕೇವಲ 27 ಕೋಟಿ. ಈ ಸಿನಿಮಾನ ಕನ್ನಡದ ಹೆಸರಾಂತ ನಿರ್ಮಾಪಕರಾದ ಉದಯ್ ಮೆಹ್ತಾ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಇಂಡಿಯಾ ವೈಡ್ ಟ್ರಾಲ್ ಆದಂತ ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಡಿಸಾಸ್ಟರ್ ಆಗಿರುತ್ತೆ. ನಮ್ಮ ಶಿವಣ್ಣ ಅವರ ಬಹುನಿರೀಕ್ಷಿತ ಸಿನಿಮಾ ಮಫ್ತಿಯ ಪ್ರೀಕ್ವೆಲ್ ಬೈರತಿ ರಣಗಲ್ ಸಿನಿಮಾ ಕೂಡ 2024 ಅಲ್ಲಿ ರಿಲೀಸ್ ಆಗಿ ಹಿಟ್ ಆಗಿರುತ್ತೆ. ನಾನು ಈ ಸಿನಿಮಾ ನೋಡಿ ಥಿಯೇಟರ್ ಇಂದ ಹೊರಗಡೆ ಬಂದ್ಮೇಲೆ ಕಡಿಮೆ ಅಂದ್ರೂ ಈ ಸಿನಿಮಾ 100 ಕೋಟಿ ಆದ್ರೂ ಮಾಡುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈ ಸಿನಿಮಾ ಫೈನಲಿ 27 ಕೋಟಿ ರು ಕಲೆಕ್ಟ್ ಮಾಡಿರುತ್ತೆ. ಈ ಸಿನಿಮಾನ ನರ್ತನ್ ಅವರು ಡೈರೆಕ್ಟ್ ಮಾಡಿದ್ರೆ, ಶಿವಣ್ಣ ಅವರ ಬ್ಯಾನರ್ ಗೀತಾ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿರುತ್ತೆ. ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ 2ನೇ ಸಿನಿಮಾ ಭೀಮಾ ಈ ವರ್ಷದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದು. ಈ ಸಿನಿಮಾ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಕೆಪಾಸಿಟಿ ಏನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿರುತ್ತೆ. ಸುಮಾರು 18 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ 30 ಕೋಟಿ ಕಲೆಕ್ಟ್ ಮಾಡಿ ಸೂಪರ್ ಹಿಟ್ ಆಗಿರುತ್ತೆ. 2024 ಅಲ್ಲಿ ಶ್ರೀಮುರಳಿ ಅವರು ಕೂಡ ಭರ್ಜರಿಯಾಗಿ ಕಂಬ್ಯಾಕ್ ಕೊಟ್ಟಿರ್ತಾರೆ. ಪ್ರಶಾಂತ್ ನೀಲ್ ಅವರು ಬರೆದು, ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾನ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಸುಮಾರು 20 ಕೋಟಿಯಲ್ಲಿ ತಯಾರಾದ ಈ ಸಿನಿಮಾ 30 ಕೋಟಿ ಕಲೆಕ್ಟ್ ಮಾಡಿ ಹಿಟ್ ಆಗಿರುತ್ತೆ. ಉಪ್ಪಿ 2 ಸಿನಿಮಾದ ನಂತರ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ UI ಸಿನಿಮಾ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಿರುತ್ತೆ. ಸುಮಾರು 50 ಕೋಟಿ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ 50.1 ಕ್ರೋರ್ ಕಲೆಕ್ಟ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಅವರೇಜ್ ಆಗಿರುತ್ತೆ. ಪ್ಯಾನ್ ಇಂಡಿಯಾ ರಿಲೀಸ್ ಆದ ಈ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಸಾಮಾನ್ಯ ಪ್ರೇಕ್ಷಕನಿಗೆ ಅರ್ಥವಾಗಿರಲ್ಲ. ಉಪೇಂದ್ರ ಅವರು ಮೆಟಾಫರ್ಗಳ ಮೂಲಕ ಈ ಸಿನಿಮಾನ ಸಾಮಾನ್ಯ ಪ್ರೇಕ್ಷಕನಿಗೆ ಅರ್ಥ ಮಾಡ್ಸಕ್ ಹೋಗಿರ್ತಾರೆ. ಆದ್ರೆ ಈ ಸಿನಿಮಾನ ಎಲ್ಲಾ ಪ್ರೇಕ್ಷಕರು ಅರ್ಥ ಮಾಡ್ಕೊಳ್ಳುವಲ್ಲಿ ವಿಫಲರಾಗಿರ್ತಾರೆ. ಬಟ್ ಈ UI ಸಿನಿಮಾ ಅವಾರ್ಡ್ ವರ್ತಿ ಸಿನಿಮಾ ಆಗಿರುತ್ತೆ. ಖಂಡಿತ ಈ ಸಿನಿಮಾ 2024 ನ ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಳ್ಳುತ್ತೆ. ಇನ್ನು ವರ್ಷದ ಕೊನೆಯಲ್ಲಿ ಬಾಕ್ಸ್ ಆಫೀಸ್ ನ ಬ್ಲಾಸ್ಟ್ ಮಾಡಿದ ಸಿನಿಮಾ ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರು ನಟಿಸಿ ಕೋ ಪ್ರೊಡ್ಯೂಸ್ ಮಾಡಿದ ಈ ಸಿನಿಮಾ ಸುಮಾರು 50 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿರುತ್ತೆ. ಈ ಸಿನಿಮಾ ಸುಮಾರು 70 ಕೋಟಿ ಕಲೆಕ್ಟ್ ಮಾಡಿ ಬಾಕ್ಸ್ ಆಫೀಸ್ ಅಲ್ಲಿ ಸಕ್ಸಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ 2024 ನ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗಿರುತ್ತೆ. ಈ ಒನ್ ಡೇ ಥ್ರಿಲ್ಲರ್ ನ ತಮಿಳಿನ ಡೆಬ್ಯೂಟೆಂಟ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿರುತ್ತೆ. ನೀವು 2024 ಅಲ್ಲಿ ಸ್ಯಾಂಡಲ್ವುಡ್ ನ ಗಮನಿಸಿದ್ರೆ
ಒಂದೇ ಒಂದು 100 crore ಮೂವಿ ಕೂಡ ಇರಲ್ಲ. ಈ ವರ್ಷ ಒಂದು ರೀತಿ ಸಿಹಿ ಕಹಿ ಮಿಶ್ರಿತ ವರ್ಷ ಅಂತ ಹೇಳ್ಬೋದು. ಈ ವರ್ಷ ಯಾವ ಸಿನಿಮಾಗಳು ಕೂಡ 100 ಕೋಟಿ ಗಳಿಸದೇ ಇದ್ರೂ ಕೂಡ ಹಲವಾರು ಸಿನಿಮಾಗಳು ಸಕ್ಸಸ್ಫುಲ್ ಆಗಿರ್ತವೆ. ನಮ್ಮ ಪ್ರೇಕ್ಷಕರು ನಿರಾಸೆ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2025 ಅಲ್ಲಿ 100 ಕೋಟಿ ಮಾತ್ರ ಅಲ್ಲ, 1000 ಕೋಟಿಗೂ ಅಧಿಕ ಕಲೆಕ್ಟ್ ಮಾಡುವಂತ ಸಿನಿಮಾಗಳು ಬರ್ತಿವೆ. ಜೊತೆಗೆ 100 ಕೋಟಿಗೂ ಅಧಿಕ ಕಲೆಕ್ಟ್ ಮಾಡುವ ತಾಕತ್ತಿರುವಂತ ಸಿನಿಮಾಗಳು ಕೂಡ ಬರ್ತಿವೆ. ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ 1000 ಕೋಟಿ ಜೊತೆಗೆ 100 ಕೋಟಿ ಸಿನಿಮಾಗಳು ಕೂಡ ಅತ್ಯವಶ್ಯಕ. ಸೊ ಇದಾಗಿರುತ್ತೆ 2024 ಅಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಕಂಡಂತ ಸಿನಿಮಾಗಳ ಪಟ್ಟಿ. ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ನ ಕೊಟ್ಟಿರ್ತೀನಿ. 2025 ಸ್ಯಾಂಡಲ್ವುಡ್ ಗೆ ಬೆಸ್ಟ್ ಇಯರ್ ಆಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ವೇಳೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.